ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಸುರಿತಾ ಇದೆ. ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ. ಮಹಾ ಮಳೆಗೆ ಕೃಷ್ಣಾ ಹಾಗೂ ಪಂಚಗಂಗಾ ನದಿಗಳು ತುಂಬಿ ಹರಿತಾ ಇದೆ. ವೇದಗಂಗಾ, ದೂದ್ಗಂಗಾ, ಕೃಷ್ಣಾ ನದಿಯ ಒಳಹರಿವು ಹೆಚ್ಚಲಾಗಿದೆ. ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಿಸ್ತಾ ಇದ್ದು ಕೃಷ್ಣಾ ನದಿ ತುಂಬಿ ಹರಿತಾ ಇದೆ. ವೇದಗಂಗಾ, ದೂದ್ಗಂಗಾ ಮತ್ತು ಕೃಷ್ಣಾ ನದಿಯ ಒಳಹರಿವಿನಲ್ಲಿ ಹೆಚ್ಚಲಾಗಿರುವುದು. ನಾಳೆ ಭಾರಿ ಮಳೆ ಸುರಿಯುವಂತಹ ಸಾಧ್ಯತೆ ಇದೆ. ಶಿವಮೊಗ್ಗ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಿಗೆ 2 ದಿನ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಮುಂಗಾರು ಮಳೆ ಚುರುಕಾಗಿದ್ದು ಇವತ್ತು ಮತ್ತು ನಾಳೆ ಭಾರಿ ಮಳೆಯಾಗೋ ಮುನ್ಸೂಚನೆ ಕೊಡಲಾಗಿದೆ. ದೃಶ್ಯದಲ್ಲೂ ನೋಡ್ತಾ ಇದ್ರಿ ನೀವು, ಮಳೆ ಆರ್ಭಟ ಜೋರಾಗಿದ್ದು ನದಿಗಳು ತುಂಬಿ ಹರಿತಾ ಇದೆ. ಚಿಕ್ಕೋಡಿ, ಬೆಳಗಾವಿ ಮತ್ತು ದಾವಣಗೆರೆಯ ದೃಶ್ಯ ನೋಡ್ತಾ ಇದ್ರಿ. ನದಿ, ಡ್ಯಾಂಗಳು ತುಂಬಿ ಹರಿತಾ ಇದೆ ಮುಂಗಾರು ಆರ್ಭಟದಿಂದಾಗಿ. ಪ್ರವಾಹದ ಭೀತಿ ಎದುರಾಗಿದೆ ಈಗ. ಯಾಕಂದ್ರೆ ನದಿಗಳಲ್ಲಿ ಒಳಹರಿವು ಹೆಚ್ಚಳಾಗಿದೆ. ನದಿ ಪಾತ್ರ ಮಾತ್ರ ಅಲ್ಲ, ಹೊಲ ಗದ್ದೆಗಳಿಗೂ ನೀರು ನುಗ್ಗಿ ಬರ್ತಾ ಇದೆ. ನದಿ ಪಾತ್ರದ ನಿವಾಸಿಗಳಿಗೂ ಕೂಡ ಅಲರ್ಟ್ ಮೆಸೇಜ್ ಅನ್ನ ಕೊಡಲಾಗಿದೆ. ಇನ್ನು 2 ದಿನ ಭಾರಿ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ. ಈಗ ಮಹಾ ಮಳೆಗೆ ಅನೇಕ ಕಡೆ ಸಾವು ನೋವುಗಳಾಗಿದೆ, ಅವಾಂತರಗಳಾಗಿದೆ, ಅನಾಹುತಗಳು ಸಂಭವಿಸ್ತಾ ಇದೆ. ಇವತ್ತು ಮತ್ತು ನಾಳೆ ಭಾರಿ ಮಳೆಯ ಮುನ್ಸೂಚನೆ ಕೊಡಲಾಗಿದೆ. ಕೊಡಗು, ಉತ್ತರ ಕನ್ನಡ, ಚಿಕ್ಕಮಗಳೂರಿನ ದೃಶ್ಯ ನೋಡ್ತಾ ಇದ್ದೀರಿ. ಕೆಲವು ಕಡೆ ಮಳೆ ಇಲ್ಲದೆ ಬರದ ಛಾಯೆ, ಮತ್ತೆ ಕೆಲವು ಕಡೆ ನಿರಂತರವಾದ ಮಳೆಯಿಂದ ಪ್ರವಾಹದ ಭೀತಿ ಎದುರಾಗಿದೆ. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ 24 ಗಂಟೆಗಳಿಂದ ನಿರಂತರವಾಗಿ ಮಲೆನಾಡಿನ ಭಾಗದಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಬರಿದಾಗಿದ್ದಂಥ ನದಿ ತೊರೆಗಳು ಈಗ ಜೀವ ಕಳೆ ಬಂದಿರುವಂಥದ್ದು. ನಾನೀಗ ಮೂಡಿಗೆರೆ ತಾಲೂಕಿನ ಜಾವಳಿ ಸಮೀಪ ಹುಟ್ಟುವಂಥ ಹೇಮಾವತಿಯ ನದಿ ನೀರು ಹರಿಯುವಂಥ ಸಮೀಪ ಇರುವಂಥದ್ದು. ಹೇಮಾವತಿ ನದಿ ಈಗ ಅದರ ಕಳೆದ 3-4 ದಿನಗಳ ಹಿಂದೆ ಅಷ್ಟೇ ಹೇಮಾವತಿಯ ನದಿ ನೀರು ಇಲ್ಲದೆ ಬರಡಾಗಿತ್ತು. ಇದೀಗ ಕಳೆದ 24 ಗಂಟೆಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಹಾಗಾಗಿ ಮಲೆನಾಡಿನ ನದಿಗಳಿಗೆ ಜೀವ ಕಳೆ ಬಂದಿರುವಂಥದ್ದು. ಅದರ ಜೊತೆಗೆ ಹಳ್ಳ ಕೊಳ್ಳಗಳು ಕೂಡ ನೀರು ಹರಿಯುತ್ತಿರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಮಲೆನಾಡಿನಲ್ಲಿ ಪುನರ್ವಸು ಮಳೆಗೆ ಈಗ ರೈತಾಪಿ ವರ್ಗದಲ್ಲಿ ಹರ್ಷ ಮೂಡಿಸಿರುವಂಥದ್ದು. ಏಕೆಂದರೆ ಜೂನ್ ತಿಂಗಳಿನಲ್ಲಿ ಬರಬೇಕಾದಂಥ ಮಳೆ ಕೈಕೊಟ್ಟಿದ್ದರಿಂದ ಮಲೆನಾಡಿನ ರೈತರಲ್ಲಿ ಒಂದು ಚಿಂತೆಗೂ ಕೂಡ ಕಾರಣವಾಗಿತ್ತು. ಇದೀಗ ಜುಲೈನಲ್ಲಿ ಸುರಿಯುತ್ತಿರುವಂಥ ಪುನರ್ವಸು ಮಳೆಯಿಂದಾಗಿ ರೈತಾಪಿ ವರ್ಗದಲ್ಲಿ ಹರ್ಷ ಮೂಡಿಸಿರುವಂಥದ್ದು. ಹಾಗಾಗಿ ಕಳೆದ 24 ಗಂಟೆಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆ ಸುರಿತಾ ಇರುವಂಥ ಪರಿಣಾಮವಾಗಿ ನದಿಗಳೆಲ್ಲವೂ ಕೂಡ ತುಂಬಿ ತುಳುಕುತ್ತಿರುವ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ನದಿಗಳು ತುಂಬಿ ಹರಿತಾ ಇರುವಂಥ ದೃಶ್ಯದಿಂದಾಗಿ ಅಕ್ಕಪಕ್ಕದ ಗದ್ದೆ ತೋಟಗಳಿಗೂ ಕೂಡ ನೀರು ನುಗ್ಗಿರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಸಬ್ಳಿ ಸಮೀಪ ಇರುವಂಥ ಈ ದೃಶ್ಯದಲ್ಲಿ ನದಿ ಹರಿತಾ ಇರುವಂಥ ನೀರೇನಿದೆ ಅದು ಪಕ್ಕದ ಒಂದು ಗದ್ದೆಗೂ ಕೂಡ ನುಗ್ಗಿರುವಂಥದ್ದು. ಅಲ್ಲಿ ನೀರು ಹರಿತಾ ಇರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಹಾಗಾಗಿ ಜಿಲ್ಲಾಡಳಿತ ಸಾಕಷ್ಟು ಒಂದು ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ವಹಿಸಿರುವಂಥದ್ದು. ಪ್ರಾಥಮಿಕ ಹಾಗೆಯೇ ಅಂಗನವಾಡಿ ಕೇಂದ್ರಗಳಿಗೆ ಈಗಾಗಲೇ ರಜೆಯನ್ನು ಕೂಡ ಘೋಷಣೆಯನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಮುನ್ನೆಚ್ಚರಿಕವಾಗಿ ಮಾಡಿರುವಂಥದ್ದು. ಜಿಲ್ಲೆಯ 6 ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂಥ ಅಂಗನವಾಡಿ ಹಾಗೆಯೇ ಪ್ರಾಥಮಿಕ ಶಾಲೆಗಳಿಗೂ ಕೂಡ ರಜೆಯನ್ನು ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿರುವಂಥದ್ದು. ನದಿ ತೊರೆಗಳಿಗೆ ಈಗ ಮತ್ತೆ ಜೀವ ಕಳೆ ಬಂದಿರುವಂಥದ್ದು. ಅದರಲ್ಲೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡಿನ ಭಾಗದಲ್ಲಿ ಹರಿಯುವಂಥ ಪ್ರಮುಖ ನದಿಗಳೇನಿದೆ ಹೇಮಾವತಿ, ತುಂಗ ಹಾಗೆಯೇ ಭದ್ರಾ ನದಿಗಳು ಈಗ ಒಂದು ಮೈದುಂಬಿ ಹರಿತಿರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಅದರಲ್ಲೂ ಕೂಡ ಹೇಮಾವತಿ ನದಿಯ ನೀರಿನ ಮಟ್ಟವೂ ಕೂಡ ಏರಿಕೆಯಾಗಿ ಗೊರೂರು ಡ್ಯಾಮಿಗೆ ಸೇರಿಕೊಳ್ಳುವಂಥದ್ದು. ಮಲೆನಾಡಿನಲ್ಲಿ ಸುರಿಯುವಂಥ ಮಳೆಯಿಂದಾಗಿ ಬಯಲುಸೀಮೆ ಭಾಗದ ರೈತರಲ್ಲೂ ಕೂಡ ಸಾಕಷ್ಟು ಹರ್ಷಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಏಕೆಂದರೆ ಇಲ್ಲಿ ಮಲೆನಾಡಿನಲ್ಲಿ ಸುರಿಯುವಂಥ ಮಳೆಯ ನೀರು ಆಶ್ರಯವನ್ನೇ ಪಡೆದು ಅಲ್ಲಿ ಕೃಷಿ ಚಟುವಟಿಕೆಯನ್ನು ಕೂಡ ಮಾಡುವಂಥದ್ದು. ಕಳೆದ 24 ಗಂಟೆಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಮಲೆನಾಡಿನಲ್ಲಿ ಮತ್ತೆ ಮಳೆಯ ವಾತಾವರಣ ನಿರ್ಮಾಣವಾಗಿದೆ. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.